ಸಿಂಪಲ್ ಪ್ರೋಟೀನ್ ರೆಸಿಪಿ ಮಾಡ್ತಾ ಇದ್ದೀನಿ. ಇದು ಒಂದು ಆನಿಯನ್, ಚಿಕ್ಕ ಆನಿಯನ್ ನನಗೋಸ್ಕರ ಅಷ್ಟೇ ಮಾಡ್ತಾ ಇದ್ದೀನಿ. ಅದಕ್ಕೆ 1 ಟೊಮೆಟೊ, 4 ಬೆಳ್ಳುಳ್ಳಿ, ಪ್ರೋಟೀನ್ಗೆ ಸೋಯಾ ಚಂಕ್ಸ್. ಇವಾಗ ಸೋಯಾ ಚಂಕ್ಸ್ನ ವಾಶ್ ಮಾಡಿ ತೊಳೆದಿಟ್ಕೊಳ್ಳೋಣ. ನೋಡಿ, ಇಷ್ಟು ಸೋಯಾ ತೊಗೊಂಡಿದ್ದೀನಿ. ಇದನ್ನು ಇವಾಗ ವಾಶ್ ಮಾಡಿಕೊಂಡು ನೆನೆಯಿಡೋಣ ಸ್ವಲ್ಪ ಹೊತ್ತು. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಹೇಳ್ದಂಗೆ ಸೋಯಾ ಚಂಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ಆನಿಯನ್, ಒಂದು ಚಿಕ್ಕ ಆನಿಯನ್ ಕಟ್ ಮಾಡ್ಕೊಂಡಿದ್ದೀನಿ, ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ, ಆಮೇಲೆ ಬೆಳ್ಳುಳ್ಳಿನ ಜಜ್ಕೊಂಡಿದ್ದೀನಿ ಅಷ್ಟೇ. ಇವಾಗ ನಾನು ಸೋಯಾ ಚಂಕ್ಸ್ನ ಕಟ್ ಮಾಡ್ಕೋತೀನಿ, ಅರ್ಧ ಕಟ್ ಮಾಡ್ಕೋತೀನಿ. ಓಕೆನಾ? ಕಟ್ ಮಾಡ್ಕೊಂಡು ಮತ್ತೆ ಸಿಗ್ತೀನಿ. ಸೋಯಾನ ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ಮಸಾಲಾನ ನೀಟಾಗಿ ಇಟ್ಕೊಂಡು ನಮಗೆ ತಿನ್ನೋವಾಗ ಟೇಸ್ಟ್ ಅನಿಸುತ್ತೆ. ಅದಕ್ಕೆ ನಾನು ಕಟ್ ಮಾಡಿಕೊಂಡು ಈ ಥರ ಸೋಯಾ ಚಂಕ್ಸ್ ಕಟ್ ಮಾಡಿಕೊಂಡು ತಿಂದಿರೋದು ನಾನು ನನ್ನ ಕಾಲೇಜ್ ಡೇಸಲ್ಲಿ. ಸೊ ಇವಾಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಆಯಿಲ್ ಹಾಕೋಣ. ಸೋಯಾ ನನಗೆ ಪರ್ಸ್ನಲಿ ಇಷ್ಟ. ಇದರಲ್ಲಿ ಎಣ್ಣೆ ಜಾಸ್ತಿ ಆಯಿತಾ ಅಂತ, ಜಾಸ್ತಿ ಆಯ್ತು ಅನಿಸುತ್ತೆ. ಏನಂತಾರೆ ಇದಕ್ಕೆ? ಜೀರಿಗೆ ಅಂತ ಇದ್ದೀನಿ ನಾನು. ಸಾಸಿವೆ ಹಾಕೋತೀನಿ. ಜೀರಿಗೆ ಖಾಲಿ ಆಗಿದೆ, ಸೊ ಸಾಸಿವೆ ಹಾಕೋತಾ ಇದ್ದೀನಿ. ಇದು ಬಿಸಿ ಆಗಬೇಕು. ಇದು ಬಿಸಿ ಆದಮೇಲೆ ನಾವು ಕರಿಬೇವು ಹಾಕೊಳ್ಳೋಣ. ಚಟಪಟ ಅನ್ಸೋಣ ಕರಿಬೇವನ್ನ, ಅಲ್ವಾ? ಕರಿಬೇವು ನಾನು ದೂರ ಹೋಗ್ಬೇಕು. ಕರಿಬೇವು ಅಂದರೆ ಚಟಪಟ ಸೌಂಡ್. ಈ ಸೌಂಡ್ ಚೆನ್ನಾಗಿದೆ, ಬಟ್ ತುಂಬ ಡೇಂಜರ್. ಆಮೇಲೆ ಇವಾಗ ಇದಕ್ಕೆ ಜಜ್ಕೊಂಡಿರೋ ಬೆಳ್ಳುಳ್ಳಿನ ಹಾಕೋಣ. ಮಿಕ್ಸ್ ಮಾಡಬೇಕಲ್ವ ಇವಾಗ. ಅಂದರೂ ಸಿಡಿತಾ ಇದೆ ಚಟ್ಪಟ್ ಅಂತ. ಆಮೇಲೆ ಕಟ್ ಮಾಡ್ಕೊಂಡಿರೋ ಆನಿಯನ್. ಸೌಂಡ್ ಚೆನ್ನಾಗಿ ಬರುತ್ತೆ ಅಲ್ವಾ? ಔಚ್. ನಾನು ಲೋ ಫ್ಲೇಮಲ್ಲಿ ಯಪ್ಪ, ಆಯಿಲ್ ತುಂಬ ಬಿಸಿಯಾಗಿದೆ ನೋಡಿ. ಆಲ್ರೆಡಿ ಆನಿಯನ್ ಫ್ರೈನೇ ಆಗೋದು. ಓಕೆ, ಇದಕ್ಕೆ ಟರ್ಮರಿಕ್ ನೋಡಿ. ಇಲ್ಲ, ಲಾಸ್ಟ್ ಟೈಮು ಹೀಗೆ ಕೈಯಿಂದ ಹಾಕಿ ಜಾಸ್ತಿ ಹಾಕಿಬಿಟ್ಟಿದ್ದೆ. ಎಲ್ಲ ಜಾಸ್ತಿ ಹಾಕೋದು ಆಯಿತು. ಸಾಂಬಾರಲ್ಲಿ ಫುಲ್ ಡಬ್ಬದಿಂದ ಅರ್ಧ ಡಬ್ಬ ಬಿದ್ದುಬಿಟ್ಟಿತ್ತು. ಇವಾಗ ಇದಕ್ಕೆ ಟೊಮೆಟೊ ಹಾಕ್ಕೊಳ್ಳೋಣ. ಟೊಮೆಟೊ 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 ಹಾಕಿ ಒಂದು ಮಿಕ್ಸ್ ಮಾಡಿ. ನಾನು ಟೊಮೆಟೊ ಬೇಯೋವರೆಗೂ ವೇಟ್ ಮಾಡಲ್ಲ. ಇವಾಗಲೇ ಇದಕ್ಕೆ ಖಾರ ಅದೆಲ್ಲ ಹಾಕ್ತೀನಿ. ಇವಾಗ 1 ಸ್ಪೂನ್ ಚಿಲ್ಲಿ ಪೌಡರ್, ಆಮೇಲೆ ಸ್ವಲ್ಪ ಚಿಕನ್ ಮಸಾಲ ಸಾಕು, ಆಮೇಲೆ ಸ್ವಲ್ಪ ಗರಂ ಮಸಾಲ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಟೊಮೆಟೊ ನೀಟಾಗಿ ಮ್ಯಾರಿನೇಟ್ ಆಗಬೇಕು. ಅದು ಅಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡಬೇಕು. ಏನಮ್ಮ ಅದು? ಏನದು? ಏನು ಕಿತ್ತಿದ್ರಿ? ಈಗ ಇದಕ್ಕೆ ಸೋಯಾ ಹಾಕೊಳ್ಳೋಣ. ಅಂದರೆ ನೀರು ಹಾಕಲ್ಲ ಅಲ್ವಾ, ಟೊಮೆಟೊ ಬೇಯುತ್ತೆ ಸೋಯಾ ಜೊತೆ. ಸಾಲ್ಟೇ ಮೇನ್ ಇಂಪಾರ್ಟೆಂಟು. ಸೊ ಸಾಲ್ಟೇ ಹಾಕಿಲ್ಲ. ಎಂಥ ಕುಕ್ಕಿಂಗ್ ಮಾಡೋದು ನೋಡಿ. ನನ್ನ ಕುಕ್ಕಿಂಗ್ ಸ್ಕಿಲ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಓಕೆ, ಹಾಕ್ಕೊಂಡಿದ್ದೀನಿ ಮೇಲೆ. ಇವಾಗ ಮಿಕ್ಸ್ ಡ್ರೈ ಅನ್ನಿಸ್ತದೆ. ಸೊ ಸ್ವಲ್ಪ ನೀರು ಹಾಕೋಣ ಅಲ್ವಾ? 1 ಗ್ಲಾಸ್ ನೀರು ಹಾಕೋಣ, छोटो ग्लास. ಇದು ಸ್ವಲ್ಪ ಬಾಯ್ಲ್ಡ್ ಆಗಬೇಕು. ನೀರು ಆಲ್ರೆಡಿ ಸೋಯಾನ ತಿಂದು ಕುಡಿದು ಬಿಡ್ತೀವಿ ನೋಡಿ.
ಖಾಲಿನೇ ವಾಟರ್, ಇನ್ನೊಂದು ಸ್ವಲ್ಪ ವಾಟರ್ ಹಾಕ್ಬಿಡ್ತೀನಿ. ಚೆನ್ನಾಗಿ ಕುದಿಲಿ. ಹಾಕಬಾರ್ದು ಅಂದ್ಕೊಂಡು ಬಟ್ ಹಾಕೋಣ, ತುಂಬ ಡ್ರೈ ಆಗೋಯ್ತು ಅದಕ್ಕೆ. ಈಗ ನೋಡಿ ವಾಟರ್ ಹಾಕಿದ್ದು ಹೋಗೇ ಬಿಟ್ಟು ಇದು ಈಗ ರೆಡಿ ಇದೆ. ಒಂದು ತಿಂದು ನೋಡ್ತೀನಿ ಹೇಗಿದೆ ಅಂತ. ಸಖತ್ತಾಗಿ ಬಂದಿದೆ ಟೇಸ್ಟು. ನೀವು ಈ ಥರ ಸಿಂಪಲಾಗಿ ಟ್ರೈ ಮಾಡಿ ನೋಡಿ, ಭಾಳ ಏನು ಬೇಕಾಗಲ್ಲ, ಅಷ್ಟೇ ಇದರಲ್ಲೇ ಮಾಡೋದು. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು, ನಮಸ್ಕಾರ.